ಸಾಮಾನ್ಯ ಇವರು ಧಾರವಾಡ ಯೂನಿವರ್ಸಿಟಿ ಅವರು ಇವ್ರನ್ನ 3 ವರ್ಷದ ಕಾಲ ವೈಜ್ಞಾನಿಕ ಸಲಹಾ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ಸ್ಟೋರ್ ಮಾಡಿಟ್ರ ನೀರು ಕುಡಿಯಂಗಿಲ್ರಿ ಪ್ರಾಣಿ ಪಕ್ಷಿಗಳು. ಯಾವತ್ತು ಪ್ರಾಣಿ ಪಕ್ಷಿಗಳು ಸ್ವಚ್ಛ ಇದ್ದಿದ್ದು ಚಲೋ ಇದ್ದಿದ್ದು ಕುಡಿತಾವ್ರಿ. ಅವರು ನಮ್ಮ ತಾಯಿಯವರು ಆಕ್ಚುಲಿ ಅನ್ಎಜುಕೇಟೆಡ್ ರೀ. ಅವರು ಒಂದು ರೈತ ಕುಟುಂಬದಿಂದ ಬಂದವರು. ನ್ಯಾಚುರಲ್ ಆಗಿ ಬಿಡ್ಬೇಕು. ಯಾಕಂದ್ರೆ ಪ್ರಾಣಿ ಪಕ್ಷಿಗಳನ್ನ ಯಾವುದೇ ಅಲ್ಲಿ ಕಟ್ಟಿ ಮೇಯಿಸಿದ ಪ್ರಾಣಿಗಳು ಸದೃಢವಾಗಿ ಬೆಳೆಯಂಗಿಲ್ಲ. ಯಾವುದೋ ಹಣ್ಣುಗಳನ್ನ ಹರಿಯಲ್ಲ ಅಂತ ಹೇಳಿದ್ದೆ ನಿಮ್ಗೆ. ಹರಿದ ಎಲ್ಲಾ ಪಕ್ಷಿಗಳು ತಿಂದಿದ್ದೆ ನಿಮ್ಗೆ ಕಾಣಿಸ್ತಾವ್ರಿ. ಇಲ್ಲಿ ಕಾಣಿಸ್ತಾವ, ಇಲ್ಲಿ ತಿಂದ ಎಲ್ಲ ಪ್ರತಿಯೊಂದು ಗಿಡದಾಗ ರೀ. ನಮಸ್ಕಾರ ವಿಜಯಪುರ. ನಮ್ಮ ಬಿಜಾಪುರದಾಗ 35 ರಿಂದ 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲೈತಿ. ಇಂಥ ಬಿಸಿಲಾಗ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಾಕ ನೀರ ಮತ್ತು ತಿನ್ನಾಕ ಏನೂ ಸಿಗಲ್ಲಾಗೈತಿ. ಅಂಥದ್ರಾಗ ನಮ್ಮ ಬಿಜಾಪುರದಾಗ ಒಬ್ಬರು ರೈತರು ಅವ್ರದ್ದು 5 ಎಕರೆ ಜಮೀನೊಳಗೆ ಪ್ರಾಣಿ ಪಕ್ಷಿಗಳಿಗಂತೆ ಕೃಷಿ ಮಾಡಾಕ್ತಾರೆ. ಅವ್ರು ಯಾರು ಏನು ಅನ್ನೋದನ್ನ ಈ ವಿಡಿಯೋದಾಗ ತಿಳಿಸ್ತೀನಿ. ಸೊ ಯಾರಾದರೂ ಹೊಸದಾಗಿ ಈ ವಿಡಿಯೋ ನೋಡಾಕ್ತಿದ್ರ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ಒಳಗೆ ಹೋಗುನು ಅವ್ರು ಯಾರು ಅನ್ನೋದನ್ನು ತೋರಿಸ್ತೀನಿ. ಇವರೊಬ್ಬರು ರೈತರು ವಿದ್ಯಾಭ್ಯಾಸ ಇಲ್ದೇ ಕೃಷಿಯನ್ನೇ ನಂಬ್ಕೊಂಡು ಇಷ್ಟೊಂದು ಹೆಸರು ಮಾಡಿದ್ದಾರೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕಡೆಯಿಂದ ಇವರಿಗೆ ಸೂಪರ್ ಸ್ಟಾರ್ ರೈತ ಅಂತೇಳಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಮತ್ತು ನೇಗಿಲು ಯೋಗಿ ಅಂತ ಕೂಡ ಪ್ರಶಸ್ತಿ ಕೊಟ್ಟಿದ್ದಾರೆ. ಇಂಥವು ಹಲವಾರು ಪ್ರಶಸ್ತಿಯನ್ನು ಈ ಒಬ್ಬರು ರೈತರಿಗೆ ಕೊಟ್ಟಿದ್ದಾರೆ. ಸೊ ಅವ್ರು ಯಾರು ಅನ್ನೋದನ್ನು ಈ ವಿಡಿಯೋದಾಗ ತೋರಿಸ್ತೀನಿ. ಬರ್ರಿ ಆ ರೈತರಿಗೆ ನಿಮಗೆ ಭೇಟಿ ಮಾಡಿಸ್ತೀನಿ ಅಂತ. ಸೊ ಅವರ ರೈತರದ ಫಾರ್ಮ್ ಹೌಸಿಗೆ ಇವತ್ತು ಬಂದೀವಿ ನಾವು. ಬರ್ರಿ ಅವ್ರು ಕೂಡ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಆನಂದ್ ಸಾಳುಂಕೆ ಅಂತ ಹೇಳಿ. ಓಕೆ. ಸೊ ನಾವು ಈ ಒಂದು ಕಾನ್ಸೆಪ್ಟ್ ನೋಡಿ ನಮ್ಗೆ ಭಾಳ ಖುಷಿ ಆಯಿತು. ಯಾಕಂದ್ರೆ ಜನ ಎಲ್ಲ ನಾಯಿಗಳಿಗೆ ಊಟ ಅದು ಹಾಕ್ತಾರೆ, ಬಟ್ ಪ್ರಾಣಿ ಪಕ್ಷಿಗಳಿಗೆ ಯಾರೂ ಯೋಚನೆನೇ ಮಾಡಿರಲ್ಲ. ಈ ರೀತಿ ನಿಮ್ಗೆ ಹೆಂಗೆ ಬತ್ತು, ಏನು ವಿಚಾರ ಬತ್ತು ಅಂತ? ಆ್ಯಕ್ಚುಲಿ ನಾವು ಕಾಡು ಸಿದ್ದೇಶ್ವರ ಸ್ವಾಮಿಗಳಿಗೆ ಏನದಲ್ರಿ, ನಾವು ಹೆಚ್ಚು ನಡ್ಕೊತೀವಿ. ಕಾಡು ಸಿದ್ದೇಶ್ವರ ಸ್ವಾಮಿಗಳೇ ನಮಗೆ ಪ್ರೇರಣೆ. ನಾವು ಯಾವುದೇ ಕೃಷಿ ಮಾಡಿದ್ರು ಕಾಡು ಸಿದ್ದೇಶ್ವರ ಸ್ವಾಮಿಗಳು ನಾವು ಕೊಲ್ಲಾಪುರ ಒಳಗೆ ಅವ್ರದ್ದೊಂದು ಏನು ಅಸೆಟ್ ಮಾಡಿದ್ದಾರೆ. ಎಲ್ಲ ಕೃಷಿ ಹೆಂಗೆ ಮಾಡಬೇಕು, ಆರ್ಗ್ಯಾನಿಕ್ ಕೃಷಿ ಮಾಡ್ಬೇಕಂತೇಳಿ ಅದೊಂಥರ ಅವ್ರ ಪ್ರೇರಣೆ ಇದೆ ನಮಗೆ. ಮತ್ತು ಪ್ರಾಣಿ ಪಕ್ಷಿಗಳು ಯಾಕಂದ್ರೆ ಈಗಿನ ಜಗತ್ತೊಳಗೆ ಎಲ್ಲರೂ ಬರೀ ಏನು ಮಾಡ್ತಾರೆ, ನನಗೇ ಇರಲಿ ಅಂತಾರೆ. ಪ್ರಾಣಿ ಪಕ್ಷಿಗಳಿಗೆ ಯಾರು ನಾಯಿಗಳನ್ನು ಸಾಕ್ತಾರ, ಬೆಕ್ಕುಗಳನ್ನು ಸಾಕ್ತಾರ, ಕೋಳಿಗಳನ್ನು ಸಾಕ್ತಾರ, ಆಡುಗಳನ್ನು ಸಾಕ್ತಾರ, ಎಲ್ಲ ಥರ ಪ್ರಾಣಿಗಳನ್ನು ಸಾಕ್ತಾರೆ. ಆದ್ರೆ ಒಂದಿಷ್ಟು ಪ್ರಾಣಿಗಳು ಅವ್ರಿಗೆ ಲಾಭ ಕೊಡುವಂತ ಪ್ರಾಣಿಗಳನ್ನು ಮಾತ್ರ ಸಾಕ್ತಾರೆ. ನಾಯಿ ಅವ್ರನ್ನ ಕಾಯ್ತೈತಿ, ಆಕಳ ಹಾಲು ಕೊಡ್ತೈತಿ, ಎಮ್ಮೆ ಹಾಲು ಕೊಡ್ತೈತಿ, ಅಂಥವುಗಳನ್ನ ಸಾಕ್ತಾರೆ. ಅಂಥವುಗಳು ಬೇಕು, ಅಂಥವು ಬೇಡ ಅಂತಲ್ರಿ. ಅದ್ರ ಜೊತೆನೆ ನಮ್ಗೆ ಏನೂ ಇಲ್ಲ ಅಂತ ಹೇಳಿ ತಿಳ್ಕೊಂತಾರೆ ಒಂದಿಷ್ಟು ಜನ. ಎಲ್ಲ ಈಗ ಏನಂದ ಗುಬ್ಬಿ, ಗಿಳಿ, ಮತ್ತೆ ಒಂದಿಷ್ಟು ಬಳುವ. ಈಗ ಎಲ್ಲಾರು ಬಳುವ ಮನ್ಯಾಗ ಬಂದ್ರ ಇದು ಆಗ್ತದ ಅಂತಾರ. ಯಾವ್ದೇ ಅದನ್ನ ಮತ್ತೆ ಪೂಜೆ ಅದು ಮಾಡಿ ಅದನ್ನ ಮನಿ ಬಿಡ್ಬೇಕಂತಾರ ಸರ್. ಎಲ್ಲಾ ಮೂಢನಂಬಿಕೆ ರೀ. ಮೂಢನಂಬಿಕೆಯಿಂದ ನಮ್ಮ ಜಗತ್ತು ಯಾವಾಗ ಹೊರಗೆ ಬರ್ತೈತೆ ಅವಾಗ ನಾವೆಲ್ಲ ಇಂಪ್ರೂವ್ಮೆಂಟ್ ಆಗ್ತೀವಿ. ಅದು ಬೇಕ್ರಿ. ಆ್ಯಕ್ಚುಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಎದಕ್ಕೆ ಬಿಟ್ಟಿವಪ್ಪ ಅಂದ್ರೆ ಎಲ್ಲರೂ ತಮ್ಮ ಸ್ವಾರ್ಥ ವಿಚಾರ ಮಾಡ್ತಾರೆ. ಅದಕ್ಕೆ ನಾವೇನು ಮಾಡಿಬಿಟ್ಟಿವಿ, ನಮ್ಮಲ್ಲಿ ಯಾವುದೇ ಹಣ್ಣುಗಳನ್ನು ಮಾರಾಟ ಮಾಡೋದಿಲ್ರಿ. ಚಿಕ್ಕು ಅದಾವು, ಸೀತಾಫಲ ಅದ, ಮಾವು ಅದ, ಪೇರು ಅದ, ಎಲ್ಲ ಥರ ಹಣ್ಣುಗಳದಾವು. ಆದ್ರೆ ನಾವು ಯಾವ ಹಣ್ಣುಗಳನ್ನು ಮಾರಾಟ ಮಾಡೋದಿಲ್ರಿ. ನೀವು ಮನೆಗೂ ಬಳಸಲ್ರಿ ಸರ್? ಮನೆಗೆ ನಮ್ಗೆ ಎಷ್ಟು ಹುಡುಗರು ಸಣ್ಣ ಮಕ್ಕಳು ಅದಲ್ಲ, ಸಣ್ಣ ಮಕ್ಳಿಗೆ ಎಷ್ಟು ಬೇಕಷ್ಟು ತಿಂತೀವಿ. ಯಾಕಂದ್ರೆ ಬೆಳೆಸಿ ಒಂದ್ಮ್ಯಾಗ ಪ್ರಾಣಿ ಪಕ್ಷಿಗಳನ್ನ ಒಟ್ಟು ಹಾಳು ಮಾಡ್ತಾವ್ರಿ. ಅಂದ್ರೆ ಅಷ್ಟು ತಿನ್ನಂಗಿಲ್ಲ, ಎಷ್ಟು ತಿಂತೈತಿ ತಿಂದು ಉಳಿದಿದ್ದು ನಾವು ಬಳಕೆ ಮಾಡ್ತೀವಿ. ಮತ್ತೆ ಯಾರು ಗೆಸ್ಟ್ ಬಂದ್ರ ಅವ್ರಿಗೆ ತಿನ್ನಾಕ್ ಬಿಡ್ತೀವ್ರಿ. ಆದ್ರೆ ಯಾರೇ ಹರಿದು ಒಯ್ದು ಮಾರೋದಾಗ್ಲಿ, ಹರ್ಕೊಂಡು ಒಯ್ದು ಮನ್ಯಾಗ ಕೂಡಿಟ್ಟು ತಿನ್ನೋದಾಗ್ಲಿ ಇಲ್ಲ. ಎಲ್ಲ ನಾವು ಪ್ರಾಣಿ ಪಕ್ಷಿಗಳು ತಿಂದು ಬಿಟ್ಟಿದ್ದೇನೆ ನಾವು ಬಳಕೆ ಮಾಡ್ಕೊಂತೀವ್ರಿ. ಆಮೇಲೆ ಸರ್ ನೀವು ಇದಕ್ಕೆ ಗೊಬ್ಬರಗಾಗಿ ಏನು ಯೂಸ್ ಮಾಡ್ತೀರಿ ಸರ್? ಆರ್ಗ್ಯಾನಿಕ್ ಆಗಿ ಮಾಡ್ತಿರೋ ಅಥವಾ ಪ್ಯೂರ್ ಆರ್ಗ್ಯಾನಿಕ್ ರೀ? ನಮ್ಮ ಫಾರ್ಮ್ ಇರೋದು ಪ್ಯೂರ್ ಆರ್ಗ್ಯಾನಿಕ್. ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ರೈತರು ಈಗೇನ್ ಮಾಡತ್ತಾರ, ಯೂರಿಯಾ, DAP ಅಂತ ಸರ್ಕಾರಿ ಗೊಬ್ಬರಗಳು, ಸಾಕಷ್ಟು ಸರ್ಕಾರಿ ಗೊಬ್ಬರ ಹಾಕಿ ಭೂಮಿಯನ್ನ ಹಾಳು ಮಾಡಕತ್ತಾರ. ಯಾಕಂದ್ರೆ ಭೂಮಿ ಅಂತೇಳಿ ನಾವು ತಾಯಿ ಅಂತೇಳಿ ಪೂಜೆ ಮಾಡ್ತೀವಿ. ಭೂಮಿ ತಾಯಿ ಅಂತೀವಿ. ಅದಕ್ಕೆ ಯಾವುದೇ ಇದು ನೋಡ್ಬೇಕಾದ್ರೆ ಭೂಮಿ ತಾಯಿ. ಯಾಕಂದ್ರೆ ಈಗಿನ ಇದಕ್ಕೆ ನಾವು ಭೂಮಿ ತಾಯಿಗೆ ವಿಷ ಕೊಡಕತ್ತೀವಿ. ನಾವು ವಿಷ ಕೊಟ್ಬಿಟ್ಟು ವಿಷಾನೇ ತಿನ್ನಕತ್ತೀವಿ. ನಾವು ಈಗಿನ ನಾವು ಇದಕ್ಕೇನು ನಾವು ಭೂಮಿ ತಾಯಿಗೆ ಏನ್ ಕೊಡ್ತೀವಿ, ನಾವು ಆರ್ಗ್ಯಾನಿಕ್ ಕೊಟ್ರ ಆರ್ಗ್ಯಾನಿಕ್ ಬರ್ತೈತಿ, ಕೆಮಿಕಲ್ ಕೊಟ್ರ ಕೆಮಿಕಲ್ ಬರ್ತೈತಿ. ಇದು ನಮ್ಗೆ ಅದ್ರ ದುಪ್ಪಟ್ಟು ಕೊಡ್ತಾಳ್ರಿ. ಯಾಕಂದ್ರೆ ಈಗ ನಾವು ಹೆಂಡಿ ಆಕಳ ಎಮ್ಮಿ ಸಾಕಿದೇವ್ರಿ, ಅದರಿಂದ ಹೆಂಡಿ ಗೊಬ್ಬರನ ಯೂಸ್ ಮಾಡ್ತೀವಿ. ಮತ್ತೆ ಒಂದಿಷ್ಟು ಕುರಿ ಗೊಬ್ಬರಗಳನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕೋಳಿ ಸಾಕಿದೇವ್ರಿ, ಕೋಳಿ ಗೊಬ್ಬರನು ಯೂಸ್ ಮಾಡ್ತೀವಿ. ಮತ್ತೆ ಎರೆಹುಳ ಗೊಬ್ಬರ ಮಾಡೇವ್ರಿ. ಎರೆಹುಳ ಗೊಬ್ಬರ ಅಂದ್ರೆ ಪ್ಯೂರ್ಲಿ ನಮ್ಗೆ ಇದಕ್ಕೆ ಎಷ್ಟು ಬೇಕು, ಹೊಲಕ್ಕೆ ಎಷ್ಟು ಬೇಕು ಅಷ್ಟನ್ನು ನಾವು ಒಟ್ಟು ಆರ್ಗ್ಯಾನಿಕ್ ಅಂತ ಹೇಳಿ ಮಾಡಿ ನಾವು ಇದೇ ಗೊಬ್ಬರನೇ ಯೂಸ್ ಮಾಡ್ತೀವಿ. ಯಾವುದೇ ಸರ್ಕಾರಿ ಗೊಬ್ಬರನ ಯೂಸ್ ಮಾಡಂಗಿಲ್ಲ. ಮತ್ತೆ ಒಂದಿಷ್ಟು ಇಲ್ಲೆಲ್ಲ ನೀರು ಬಿಟ್ಟೇವ್ರಿ. ಯಾಕೆ ಬಿಟ್ಟೇವಪ್ಪ ಅಂದ್ರೆ ಪ್ರಾಣಿ ಪಕ್ಷಿಗಳು ಒಂದೇ ಕಡೆ ಇರುದಿಲ್ರಿ, ಎಲ್ಲಾ ಕಡೆ ಇರ್ತಾವ.
ಇಂತಲ್ಲಿ ನೀರು ಜಾಸ್ತಿ ಕುಡಿತಾವ್ರಿ. ಓಹೋ ಇಂತಲ್ಲಿ ಇಂತಲ್ಲಿ ನೀರು ಜಾಸ್ತಿ ಕುಡಿತಾವೆ. ಯಾಕಂದ್ರೆ ಇಲ್ಲೊಂದು ಟ್ಯಾಪ್ ಓಪನ್ ಮಾಡಿ ನಾವು ಎಲ್ಲರೇ ಸ್ಟೋರ್ ಮಾಡಿಟ್ರ ನೀರು ಕುಡಿಯಂಗಿಲ್ರಿ ಪ್ರಾಣಿ ಪಕ್ಷಿಗಳು. ಹೌದ್ರಿ ಸರ್. ಯಾವತ್ತು ಪ್ರಾಣಿ ಪಕ್ಷಿಗಳು ಸ್ವಚ್ಛ ಇದ್ದಿದ್ದು ಚಲೋ ಇದ್ದಿದ್ದು ಕುಡಿತಾವ್ರಿ. ಅದ್ರ ಸಲುವಾಗಿ ಇಲ್ಲಿ ಲೀಕೇಜ್ ಬಿಟ್ಟಿರ್ತೀವಿ ನೀರು. ಇದು ಹರಿತಿರ್ಬೇಕು, ನೀರು ಹರಿತ ಪೂರಾ ಪೈಪ್ಲೈನ್ ಐತೆ. ಪೈಪ್ಲೈನ್ ಐತಿ ಅಂದ್ರೆ ಆ ಕಡೆ ನೀರು ಸರ್ಕ್ಯುಲೇಷನ್ ಅಂಡರ್ಗ್ರೌಂಡ್ ಪೈಪ್ಲೈನ್ ಅದ್ರಿ. ಈ ಬ್ಯಾಸಿಗೆ ಸೀಸನ್ ಒಳಗ ಎಲ್ಲಾ ಕಡೆ ನೀರ್ ಇರ್ಬೇಕು, ಒಂದೇ ಕಡೆ ಪ್ರಾಣಿ ಪಕ್ಷಿಗಳು ಇರಂಗಿಲ್ಲ. ಆ ಕಡೆ ಈ ಕಡೆ ಇರ್ತಾವ ನೀರ್ಗಳನ್ನ ಹಿಂಗಾದ್ರೆ ನೀರ್ ಕುಡಿತಾವ ಅಂತೇಳಿ ನಾವ್ ಇದನ್ನ ಬ್ಯಾಸಿಗೆ ಒಳಗ ಬಾಳ ಪ್ರಾಬ್ಲಮ್ ಆಗ್ತದೆ ಸರ್ ಇವು ಪ್ರಾಣಿ ಪಕ್ಷಿಗಳಿಗೆ. ಬ್ಯಾಸಿಗೆ ಒಳಗ ನಾವ್ ಇಡ್ತೀವ್ರಿ ಮನಿ ಬಲ್ಲಿ, ಅಲ್ಲಿ ಅವು ಎಲ್ಲೇ ಕುಡಿಯಲ್ರಿ ಸರ್. ಆಕ್ಚುಲಿ ಅವು ಇಟ್ಟಿದ್ದ ನೀರ್ಗಳನ್ನ ಯಾವುದೇ ಇಟ್ಟಿದ್ದ ನೀರ್ಗಳನ್ನ ಶೇಖರಣೆ ಆಗಿದ್ದ ನೀರ್ಗಳನ್ನ ಕುಡಿಯಂಗಿಲ್ರಿ. ಯಾವುದೇ ಪ್ರಾಣಿ ಪಕ್ಷಿಗಳು ಕುಡಿಯಂಗಿಲ್ಲ. ಯಾವ್ದು ಹಳ್ಳ ಇಂತಲ್ಲಿ ಕೆರೆ ನಿತ್ತಿರೋ ನೀರಿನ್ಯಾಗ ಹೊಲಸಾಗಿರ್ತದ ಅಂತೇಳಿ ಅವಕ್ಕೆ ಗೊತ್ತ್ರಿ. ಹರಿವು ನೀರ್ನ್ಯಾಗ ಕುಡಿತಿರ್ತಾವ. ನೀವು ಬಾಳ ದನ ಅಬ್ಸರ್ವ್ ಮಾಡ್ರಿ, ಮನಿ ಮ್ಯಾಗ ಇಡ್ತಾರ್ರಿ, ನೀರ್ ಕಾಯ್ದು ಬಿಡ್ತೈತ. ಅದು ಬಿಸಿಲಿನ ತಾಪಕ್ಕ ನಾವು ಮನುಷ್ಯ ಜಳ ಬಡ್ದು ಕಾಯ್ತೀವಿ, ಅಂತ ನೀರ್ ಕಾಯ್ತಾವ. ಅಂಥವು ಇಡುವುದಿಲ್ಲ. ಇಂಥವು ಮಾಡೋದ್ರಿಂದ ನಮ್ಗೇನದ ಪ್ರಾಣಿ ಪಕ್ಷಿ ಅದ್ರ ದಯ ನಮ್ಮ ಮೇಲೆ ಇರ್ತೈತಿ. ಹೌದೌದ್ರಿ ಸರ್. ಇವೆಲ್ಲ ಆಲ್ರೆಡಿ ಪಕ್ಷಿಗಳು ಎಲ್ಲ ತಿಂದಾವ್ ನೋಡ್ರಿ ಸರ್ ಇಲ್ಲಿ. ಅದೇ ರೀ, ನಾವು ಆಕ್ಚುಲಿ ಯಾವ್ದೋ ಹಣ್ಣುಗಳನ್ನ ಹರಿಯಲ್ಲ ಅಂತ ಹೇಳಿದ್ದೆ ನಿಮ್ಗೆ. ಹರಿದಿದ್ದು ಎಲ್ಲಾ ಪಕ್ಷಿಗಳು ತಿಂದಿದ್ದೆ ನಿಮ್ಗೆ ಕಾಣಿಸ್ತಾವ್ರಿ. ಇಲ್ಲಿ ಕಾಣಿಸ್ತಾವ, ಇಲ್ಲಿ ತಿಂದ ಎಲ್ಲ ಪ್ರತಿಯೊಂದು ಗಿಡದಾಗ ರೀ. ಈ ಗಿಡದಾಗ ನೋಡ್ರಿ, ಈ ಗಿಡದಾಗ ನೋಡ್ರಿ, ಪ್ರತಿಯೊಂದು ಗಿಡದಾಗೂ ನಾವು ಆಕ್ಚುಲಿ ಹೋಗಿ ಬಿಟ್ಟೆ ಅಂದಾಗ ಅವು ತಿಂದಿದ್ದು ಕಾಣಿಸ್ತಾವ್ರಿ. ನಾವು ಹರಿಯಂಗಿಲ್ಲ. ಮತ್ತೆ ನಮ್ಮಲ್ಲಿ ಎಲ್ಲಾ ಸೀಸನ್ಯಾಗ ಎಲ್ಲಾ ತರ ಹಣ್ಣುಗಳು ಬಂದಾಗ ಅವಕ್ ಸಿಗ್ತಾವ್ರಿ. ನೆಕ್ಸ್ಟ್ ಇಲ್ಲಿ ಮಾವು ಅದ. ಈಗ ಮಾವಿನ ಸೀಸನ್, ಈಗ ಮಾವುಗಳನ್ನ ಬಂದಾವ್ರಿ. ಇದ್ರಾಗ ಅಂತಾರಲ್ರಿ ಸರ್, ಎಲ್ಲಾ ತರ ವೆರೈಟಿ ನಮ್ಮಲ್ಲಿ ಮಾವು ಅದಾವ್ರಿ. ಒಂದೇ ತರ ಇಲ್ಲ. ಗೋವಾ ಅದಾವು, ಆಪೂಸ, ಅಂದ್ರೆ ಎಲ್ಲಾ ತರ ಮಾವು ವೆರೈಟಿಗಳನ್ನ ನಮ್ಮ ನೆಲಕ್ಕೆ ನಾವು ಬೆಳೆಸಿ ನೋಡಕಂತೀವ್ರಿ. ಅಂದ್ರೆ ಎಲ್ಲಾ ತರ ಗಿಡಗಳು ಅದಾವ್ರಿ. ಮಾವು ಎಲ್ಲಾ ಅದೊಂದು ಬೇರೆ ಗಿಡ, ಇದೊಂದು ಅಂದ್ರೆ ಎಲ್ಲಾ ತರ ಕಲ್ಮಿ ಗಿಡಗಳು ಅದಾವ್ರಿ ನಮ್ಮಲ್ಲಿ. ನೆಕ್ಸ್ಟ್ ಇಲ್ಲಿ ಪೇರು ಅದಾವ್ರಿ. ಇದು ಸೀಸನ್ದಾಗ ಮಾತ್ರ ಪೇರುಗಳು ಬರ್ತಾವು. ಬಂದಾಗೂ ನಾವು ಯಾವ್ದು ಹಣ್ಣು ಹರಿಯಂಗಿಲ್ರಿ. ಇಲ್ಲದ ನೋಡ್ರಿ ಪೇರುಗಳು, ಇಲ್ಲಿ ಪೇರು ಅದಾವು. ಈ ಪೇರುಗಳನ್ನ ಹರಿಯಂಗಿಲ್ಲ. ಮತ್ತೆ ನಮ್ಮ ಹಣ್ಣುಗಳನ್ನ ಸೈಜ್ ಸಣ್ಣ ಇರ್ತಾವ್ರಿ. ಇವೇನ್ ಜವಾರಿ ರೀ. ಮತ್ತೆ ಈಗಿನ ಹೈಬ್ರಿಡ್ ಹಾಕಿಬಿಟ್ಟ ಇಟ್ಟು ದೊಡ್ಡ ಮಾಡ್ತಾವ. ಹೌದ್ರಿ ಸರ್. ಅದು ಮಾರ್ಕೆಟ್ನಾಗ ಬರ್ತಾವು. ಚಂದ ನೋಡಕ್ ಚಂದ ಇದ್ದಿದ್ದು ಪೇರುಗಳನ್ನ ಎಲ್ಲಾರು ಲೈಕ್ ಮಾಡ್ತಾರ. ನಮ್ದು ಹಂಗಿಲ್ರಿ. ನ್ಯಾಚುರಲ್ ಆಗಿ ಸೈಜ್ ಸಣ್ಣ ಬರ್ತೈತಿ. ಇಲ್ಲದಲ್ರಿ, ಅಲ್ಲೇ ಇಲ್ಲಿ ಬಂದ ಅಲ್ಲದಲ್ರಿ ಸೈಜ್. ಈ ಸೈಜ್ ನಮ್ಗ ಈ ಸೈಜ್ ಪೇರು ಬರ್ತದೆ. ಇದಕ್ಕೆ ಸ್ವಲ್ಪ ದೊಡ್ಡದಾಗ್ತೈತ್ರಿ. ಸ್ವಲ್ಪ ದೊಡ್ಡದಾಗ್ತೈತ್ರಿ. ರುಚಿ ಇರ್ತಾವ್ರಿ ಸರ್. ಇದು ಆಕ್ಚುಲಿ ಜವಾರಿ ಪೇರುನ ರುಚಿನೇ ಇರ್ತದೆ. ಮತ್ತೆ ಇದು ನುಗ್ಗೆಕಾಯಿ ರೀ. ನುಗ್ಗೆಕಾಯಿ ಈಗಿನ ಶುಗರ್ದವ್ರಿಗೆ ನುಗ್ಗೆಕಾಯಿ ತಪ್ಪಲ ಅದು ಇದು ಅಂತ ಹೇಳ್ತಾರ. ಅದನ್ನು ಟ್ರೈ ಮಾಡ್ಕೊ. ಯಾವ್ದೇ ಈಗ ಟ್ರೈ ಮಾಡ್ಯಾರ ಸರ್, ಬಾಳ ಜನ ಟ್ರೈ ಮಾಡ್ಯಾರ. ಮತ್ತೆ ವೈಟ್ ಬ್ಲಡ್ ಸೆಲ್ಸ್ ಹೆಚ್ಚಾಗ್ತಾವ್ರಿ ಇದಕ್ಕೆ, ಬ್ಲಡ್ ಕಡಿಮೆ ಇದ್ದವ್ರಿಗೆ. ನೆಕ್ಸ್ಟ್ ಈ ಕಡೆ ನಮ್ಮ ಮಸಾಲೆ ಸಾಂಬಾರ್ ಗಿಡ ಅದ ರೀ. ಮಸಾಲೆ ಸಾಂಬಾರ್ ಗಿಡ ಯಾವ್ದ್ರ ಸರ್? ಇದು ಮಸಾಲೆ ಸಾಂಬಾರ್ ಪದಾರ್ಥ ಗಿಡ ಸರ್. ಇದು 5 ಎಕರೆದಾಗ ನೀವು ಏನೇನು ಹಾಕಿರಿ ಸರ್ ಪೂರಾ? ನಮ್ಮಲ್ಲಿ ಅರಣ್ಯ ಬೆಳೆಗಳಂತೂ ಮಾಡೀವ್ರಿ. ಮತ್ತ ಹಣ್ಣು ಹಂಪಲು ಅಂತೇಳಿ ತರಕಾರಿನೂ ಮಾಡ್ಕೊಂತೀವ್ರಿ. ಆರ್ಗ್ಯಾನಿಕ್ ಆಗಿ ತರಕಾರಿ ಬೆಳ್ಕೊಂತೀವಿ. ಪ್ಲಸ್ ಇವೆಲ್ಲ ಫಾರೆಸ್ಟ್ ಗಿಡಗಳ್ರಿ. ಇದು ಸಾಗುವಾನಿ, ಇದು ಮಹಾಗನಿ, ಶ್ರೀಗಂಧ, ಆ ಕಡೆ ಹೋದ್ರ ರಕ್ತ ಚಂದನ, ಎಲ್ಲಾ ತರ ಫಾರೆಸ್ಟ್ ಗಿಡಗಳು ಇವು. ಯಾಕಂದ್ರ ಸಣ್ಣ ರೈತರು ಬೆಳೆಯುವುದಲ್ರಿ ಇವು. ಯಾಕಂದ್ರ ಈಗೊಂದ ಸ್ವಲ್ಪ ಜಾಗ ಇರ್ತೈತಿ, ಅವ್ರ ಇದು ಬೆಳೆದ್ರಂದ್ರ ಇನ್ಕಮ್ ಸೋರ್ಸ್ ಇರಂಗಿಲ್ಲ. ಹೊಲದ ಮೇಲೆ ಡಿಪೆಂಡ್ ಇದ್ದವರು ಇದು ಮಾಡಂಗಿಲ್ಲ. ಸಾಕಷ್ಟು ಜನಕ್ಕೆ ಗೊತ್ತಿಲ್ರಿ ಈ ಗಿಡಗಳು ಹಚ್ಚೋದ್ರಿಂದ ಈ ನೆಲ ಏನೈತಲ್ರಿ, ಈ ಸೀಸನ್ಯಾಗ ಒಂದಿಷ್ಟು ತಂಪಿರ್ತೈತಿ. ತಂಪಿರೋದ್ರಿಂದ ಇದರಲ್ಲಿ ನಮ್ಗ ಕೋತಂಬರಿ, ಮೆಂತೆ ಇಂಥವೆಲ್ಲ ಇದರಲ್ಲಿ ಬೆಳ್ಕೋಬಹುದು. ಲಕ್ಷಗಟ್ಟಲೆ ಇದನ್ನ ಆದಾಯ ಮಾಡ್ಕೋಬಹುದ್ರಿ ಇದ್ರಾಗ. ಮತ್ತೆ ನಮ್ಮಲ್ಲಿ ಈಗ ಇದ್ರದ್ದು ಅಡಿಕೆ ಮರಗಳನ್ನ ಹಚ್ಚಿವೆ. ಅಡಿಕೆ ಮರಗಳು ಯಾಕಂದ್ರೆ ತಂಪು ಪ್ಲೇಸ್ನಾಗ ಬರ್ತಾವು. ನಮ್ಮ ಕಡೆ ಒಂದು 50ರಿಂದ 100 ಸ್ಯಾಂಪಲ್ ಬರ್ತಾವೋ ನಿಲ್ಲೋ. ಇವು ಗಿಡಗಳಿಂದ ಅವಕ್ಕೂ ಆಗ್ತದೆ. ಯಾಕಂದ್ರೆ ಒಂದ್ರ ಗಿಡದ ನೆಳ್ಳದಿಂದ ಅವು ಗಿಡಗಳು ಹೇಳ್ತಾವ ತಂಪ. ಈಗ ನೋಡ್ರಿ ಬ್ಯಾಸಿಗೆ ಈ ಸೀಸನ್ಯಾಗ ಎಷ್ಟು ತಂಪ ಐತಿಲ್ಲ. ಅಂದ್ರ ಒಂದು ಕೂಲಿಂಗ್ ಅಂದ್ರೆ ಹೆಂಗ ಕೂಲರ್ ಹಚ್ಚಿದಂಗ ತಂಪ ಐತಿ. ನ್ಯಾಚುರಲ್ ಕೂಲರ್. ಮತ್ತೆ ಇವೇನದಾವಲ್ರಿ ಆಡುಗಳನ್ನ ಶೆಡ್ ದಿಂದ ಬಿಡ್ತೇವ್ರಿ. ರಾತ್ರಿ ಒಳಗ ಶೆಡ್ ಒಳಗೆ ಹಾಕ್ತಿವಿ. ಇಲ್ಲಿಂದ ಆಟೋಮೆಟಿಕ್ ಎಲ್ಲ ವೇ ಮಾಡಿದೇವ್ರಿ. ಇಲ್ಲಿಂದ ಆ ಶೆಡ್ಡಿಗೆ ಹೋಗಕ್ಕ, ಆ ದೊಡ್ಡ ಶೆಡ್ಡಿಗೂ ಹೋಗಕ್ ಮಾಡಿದೇವ್ರಿ. ಒಂದೇ ವೇ ಅದ. ನಮ್ಗೆ ಯಾಕಡೆ ಬೇಕು ಆ ಕಡೆ ನಾವು ಚೇಂಜ್ ಮಾಡ್ಕೋಬಹುದು. ಏನು ವಿತೌಟ್ ಯಾಕೇನು ಯಾಕೂ ಕಟ್ಟುವಂಗಿಲ್ಲ, ಏನು ಮಾಡೋಂಗಿಲ್ಲ. ಸುಮಾರು ನ್ಯಾಚುರಲ್ ಆಗಿ ಬಿಡ್ಬೇಕು. ಯಾಕಂದ್ರೆ ಪ್ರಾಣಿ ಪಕ್ಷಿಗಳನ್ನ ಯಾವ್ದೇ ಅಲ್ಲಿ ಕಟ್ಟಿ ಮೇಯಿಸಿದ ಪ್ರಾಣಿಗಳು ಸದೃಢವಾಗಿ ಬೆಳೆಯಂಗಿಲ್ಲ. ಹೆಂಗ್ ನ್ಯಾಚುರಲ್ ಆಗಿ ಬಿಟ್ಟಿರ್ತೀವಿ ಅದಕ್ಕೆಲ್ಲ ಯಾವಾಗ ನೀರ್ ಬೇಕಂತಾರ ನೀರ್ ಕುಡಿಬೇಕು, ಯಾವಾಗ ಅದಕ್ಕೆ ಮೇವು ಬೇಕಂತಾರ ಮೇವು ತಿನ್ಬೇಕು. ಉಳ್ಕಿ ಟೈಮ್ನಾಗ ಫ್ರೀ ಇರಬೇಕು. ಮತ್ತೆ ಎಲ್ಲ ಅದ್ರ ಜೊತೆ ಮರಿಗಳು ಇದ್ದು ನಾವು ಮರಿಗಳನ್ನ ಫ್ರೀ ಬಿಟ್ಟಿರ್ತೀವಿ. ಮತ್ತೆ ಇದು ತಪ್ಪಲ ಐತಲ್ರಿ, ಎಲ್ಲ ರೈತರು ಏನ್ ಮಾಡ್ತಾರೆ, ಇದು ಕಸ ಅಂತೇಳಿ
ಹೊರಗೆ ಚೆಲ್ತಾರ ಇದನ್ನ ಚೆಲ್ಬಾರ್ದ್ರಿ ಯಾಕಂದ್ರೆ ಇದೇ ಮೇನ್ ಗೊಬ್ಬರ ಇರೋದ್ರಿ ಇದು ನಮ್ಮ ಭೂಮಿ ಒಳಗೆ ಹದ ಮಾಡ್ತೈತ್ರಿ ಭೂಮಿ ಒಳಗೆ ಇಲ್ಲಿ ನೋಡ್ರಿ ಹೆಂಡಿ ಗೊಬ್ಬರ ಇದು ನಾವು ಹಾಕಿರೋದು ಹೆಂಡಿ ಗೊಬ್ಬರ ಅದು ಇದು ಇಲ್ಲಿ ಭೂಮಿ ಭಾಳ ಮೆತ್ತಗೆ ಐತ್ರಿ ಸರ್. ಅದು ಫಲವತ್ತತೆ ಯಾಕಂದ್ರೆ ಈಗಿನವ್ರು ಏನ್ ಮಾಡ್ತಾರೆ ಟ್ರ್ಯಾಕ್ಟರ್ ಹೊಡೆದು ಭೂಮಿ ಗಟ್ಟಿ ಮಾಡ್ಯಾರ ಹೌದ್ರಿ ಸರ್. ಈಗ ನೀವು ನೋಡಿ ಅದೇ ಮೆದು ಅದ ಕಾಲ್ ಮೆದು ಅದ ಯಾಕಂದ್ರೆ ಭೂಮಿ ಹದ ಇರ್ಬೇಕ್ರಿ. ಹೌದು, ಭೂಮಿ ಹದ ಇದ್ದಾಗ ಮಾತ್ರ ಬೇರುಗಳನ್ನು ಸಡ್ಲ ಆಗಿದ್ವು ಅಂದ್ರೆ ಬೆಳೆ ಜಾಸ್ತಿ ಚೆನ್ನಾಗಿ ಬರ್ತದ್ರಿ. ಸರ್, ನಾ ಕೇಳಿರೋ ಪ್ರಕಾರ ಇದು ನಿಮ್ಮ ತಾಯಿಯವರಿಗೆ ಪ್ರಶಸ್ತಿಗಳನ್ನ ಕೊಟ್ಟಾರ ಅಂತ ಕೇಳಿದಾರೆ. ಹೌದ್ರಿ. ಸೊ ಅವರು ಏನ್ ಎಜುಕೇಶನ್ ಮಾಡಿಲ್ಲ ಅಂತೇಳಿ ಕೇಳಿದ್ವಿ. ಹೌದ್ರಿ. ಸೊ ಇದೆಲ್ಲ ಅವರು ನಮ್ಮ ತಾಯಿಯವರು ಆಕ್ಚುಲಿ ಅನ್ಎಜುಕೇಟೆಡ್ ರೀ. ಅವರು ಒಂದು ರೈತ ಕುಟುಂಬದಿಂದ ಬಂದವರು. ಬಂದ ಮೇಲೆ ಒಂದು ಸಿಟಿ ಒಳಗಡೆ ನಮ್ಮ ಫಾದರ್ ಇದನ್ನ ಎಲ್ಲ ತಗೊಂಡ್ರು, ತೋಟ ಅಷ್ಟೇ ತಗೊಂಡ್ರು. ಅವರು ನಮ್ಮ ಫಾದರ್ ಗೌರ್ಮೆಂಟ್ ಎಂಪ್ಲಾಯ್ ಇರಾನ ಏನ್ ಮಾಡಿದ್ರು, ಅವ್ರು ಬಂದ್ಗಳೇ ಅವ್ರಿಗೆ ಆಸಕ್ತಿ ಬಾಳ್ರಿ ಎಲ್ಲಾ ತರ ಮಾಡ್ಬೇಕಂತೇಳಿ ನಮ್ಮಲ್ಲಿ ಹೈನುಗಾರಿಕೆ ಮಾಡೀವ್ರಿ. ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮತ್ತ ಇದು ಏನಪ್ಪಾ ಮೀನುಗಾರಿಕೆ ಎಲ್ಲಾ ತರನು ಇಲ್ಲೇ ಮಾಡೇವ್ರಿ. ಮತ್ತೆ ಎಲ್ಲಾ ತರನು ನಾವು ಮಾಡ್ಬೇಕಂತೇಳಿ ಅವ್ರ ಕಾನ್ಸೆಪ್ಟ್ ಇದು. ನಾವು ಈಗ ಸುಮ್ಮನೆ ಬಂದು ನಾವು ಮೇಂಟೆನೆನ್ಸ್ ನಾವು ಮಾಡಾಕತ್ತೀವಿ ಹೊರತು ಮಾಡಿದ್ದೆಲ್ಲ ಕಾನ್ಸೆಪ್ಟ್ ಅವ್ರಿ ಎಲ್ಲಾ ಅವ್ರ ಇದ್ರಲೇನೆ ಮಾಡೇವ್ರಿ ಇದನ್ನ. ನಾವು ಆಕ್ಚುಲಿ ಅನ್ಎಜುಕೇಟೆಡ್ ಅದಾರ, ಇವ್ರಿಗೇನ್ ತಿಳಿತದ ಅಂತೇಳಿ ಬಹಳಷ್ಟು ಜನ ನಮ್ಮ ರಿಲೇಟಿವ್ಸ್ನಾಗ ಸಾಕಷ್ಟು ಜನ ಅಂದ್ರೆ ಸುಮ್ಮ ಬಡದಾಡ್ತಾರ. ಈಗಿನವ್ರು ಎಷ್ಟೆಷ್ಟೋ ಖರ್ಚು ಮಾಡಿ ಎಷ್ಟೆಷ್ಟೋ ಡಿಗ್ರಿ BSc ಅಂತ MSc ಅಂತ ಕಲ್ತವ್ರು ಅಗ್ರಿ ಕಲ್ತವ್ರೆ ಈಗಿನ ಅಗ್ರಿಕಲ್ಚರ್ ಫೇಲ್ ಆಗಾಕತ್ತಾರ. ಅದನ್ನ ಇದನ್ನ ಅಂತೇಳಿ ನಮ್ಮ ಮದರ್ ಏನ್ ಮಾಡ್ಯಾರಲ್ರಿ ಇದು ನಮ್ಗೆ ಯಾವಾಗೂ ಫೇಲ್ ಅನ್ಸಿಲ್ರಿ. ಅವ್ರು ಯಾವ್ದು ಬೇಕಾದ ಗಿಡ ಹಚ್ಚಲಿ, ಇವತ್ತು ಯಾವ ಗಿಡನೂ ನಮ್ಮಲ್ಲಿ ಹುಸಿ ಹೋಗಿಲ್ಲ. ಹೌದ್ರಿ ಸರ್. ಅದೊಂದು ನಮ್ಗೆ ಅದೊಂದು ಏನಂತಾರಲ್ರಿ, ಅವ್ರು ಮಾಡಿದ್ದು ಮತ್ತು ಅವ್ರ ತಿಳ್ಕೊಂಡಿದ್ದು ಇದ್ರಾಗ ಜಾಸ್ತಿ. ಅದಕ್ಕಾಗಿ ನಮ್ಮನ್ನೇ ಇವರು ಧಾರವಾಡ ಯೂನಿವರ್ಸಿಟಿ ಅವರು ಇವ್ರನ್ನ 3 ವರ್ಷದ ಕಾಲ ವೈಜ್ಞಾನಿಕ ಸಲಹಾ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಪ್ರತಿ ತಿಂಗಳಿಗೊಮ್ಮೆ ಮೀಟಿಂಗ್ ಕರೀತಾರ್ರಿ. ನೀವು ಏನೇನ್ ಕಾನ್ಸೆಪ್ಟ್ ಬಿಜಾಪುರ ಅಗ್ರಿ ಯೂನಿವರ್ಸಿಟಿ ಹಿಟ್ನಳ್ಳಿ ಫಾರ್ಮ್ ಯೂನಿವರ್ಸಿಟಿ ಐತಲ್ರಿ, ಅಲ್ಲಿ ಇವರು ಮಂಜುನಾಥ್ ಸರ್ ಅಂತೇಳಿ ಇವ್ರು ಅದಾರಲ್ರಿ. ಆಕ್ಚುಲಿ ಅವ್ರ ಕಡೆಯಿಂದ ಅವ್ರು ಮೀಟಿಂಗ್ ಇಟ್ಟಿರ್ತಾರೆ ಮಂತ್ಲಿ. ಅವಾಗ ಕರೀತಾರ, ನೀವು ಹೊಸ ಕಾನ್ಸೆಪ್ಟ್ಗಳನ್ನ ಏನ್ ಮಾಡಿರಿ, ಮತ್ತೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ. ಈಗಿನ ಜನರೇಷನ್ ರೈತರು ಆಗಿನ ಜನರೇಷನ್ ರೈತರಿಗೆ ಡಿಫ್ರೆನ್ಸ್ ಐತ್ರಿ. ಈಗ ಎಲ್ಲಾ ಮಾಡರ್ನ್ ಬಂದೈತ್ರಿ. ಬರೀ ಇವತ್ತು ಹಾಕಿದ್ರ ನಾಳೆಗೆ ಫಲ ಬೇಕಂತ ಜನ ರೈತರ ಅದಾರ. ಜನರ ಬಲ್ ಪೇಷನ್ಸ್ ಇಲ್ಲ. ಈಗಿನ ಎಲ್ಲಾದ್ರೂ ಹಂಗೆ ರೀ. ಇವತ್ತು ಗಾಡಿ ತಗೊಳ್ರಿ, ಮೊದ್ಲೇದ್ ಗಾಡಿಗೆ ಈ ಗಾಡಿಗೂ ಬಾಳ ಡಿಫ್ರೆನ್ಸ್ ಬಂದದ. ಜನಾನು ಹಂಗೆ ಆಗಾಕತೈತ್ರಿ. ನಮ್ದೇನು ನಾವು ಹಿಂದೆ ಹೋಗ್ಬೇಕ್ರಿ. ಆಕ್ಚುಲಿ ನಮ್ಮ ಆದಿಲ್ ಶಾಹಿ ಆಗಿನ ಕಾಲದಾಗ ಗೋಲ್ಗುಮ್ಮಟ್ ಕಟ್ಟ್ಯಾರಿ. ಆಗಿನ ಇಂಜಿನಿಯರ್ಸ್ಗೆ ಈಗಿನ ಇಂಜಿನಿಯರ್ಸ್ ಡಿಫ್ರೆನ್ಸ್ ಏನ್ ಮಾಡ್ಯಾರಿ. ಆಗಿನ ಇಂಜಿನಿಯರ್ಸ್ ಹೆಂಗ್ ಕಟ್ಟ್ಯಾರ, ಏನ್ ಕಟ್ಟ್ಯಾರ ಅನ್ನೋದು ಅವಾಗ ಅಷ್ಟು ಟೆಕ್ನಾಲಜಿ ಅಷ್ಟು ಮುಂದಿತ್ತು. ಆದ್ರ ಜನ ಏನಂತಾರ, ಈಗ ಟೆಕ್ನಾಲಜಿ ಮುಂದೈತಿ ಅಂತಾರ. ಸೋಳ್ರಿ, ಈಗ ಮಾಡರ್ನ್ ಅಷ್ಟೇ ಆಗ್ಯದ್ರಿ, ಆದ್ರ ಲೈಫ್ ಇಲ್ಲ. ಮಾಡರ್ನ್ ಆಗ್ಯದ, ಲೈಫ್ ಇಲ್ಲ. ಗೋಳಗುಮ್ಮಟ ಕಟ್ಟಿ 700-1200 ವರ್ಷ ಆಯ್ತು. 700ನೇ ಶತಮಾನದಾಗ ಕಟ್ಟ್ಯಾರ. 1200-1500 ವರ್ಷ ಇದ್ರು ಇನ್ನಾದ್ರೂ ಎಲ್ಲಿ ಅದಕ್ಕೆ ಒಂದು ಬಿರುಕಲು ಬಿಟ್ಟಿಲ್ಲ. ಯಾಕಂದ್ರೆ ಓಲ್ಡ್ ಈಸ್ ಗೋಲ್ಡ್ ಅಂತೇಳಿ ಹಳಿ ಪದ್ಧತಿ ಒಳಗೆ ನಾವು ಕೃಷಿ ಮಾಡ್ಬೇಕ್ರಿ. ಆಕ್ಚುಲಿ ಹೊಸ ಪದ್ಧತಿ ಕೃಷಿಗೆ ಅಡಾಪ್ಟ್ ಆದೀವಿ ಅಂದ್ರೆ ಲೈಫ್ ಇಲ್ಲ, ಮತ್ತು ಅದು ಬಾಡಿಗೂ ಭಾಳ ಇದು ಹೆಲ್ತಿಗೆ ಭಾಳ ಎಫೆಕ್ಟ್ ಅದ್ರಿ. ವಿಷಾನೇ ತಿನ್ನೋದ್ರಿ. ಯೂರಿಯಾ DAP ಏನದಲ್ರಿ, ಇವು ಹೆಸರು ಕೇಳಿದ್ರೇ ನಮ್ಗೆ ಇದು ಅನಿಸ್ತೈತಿ. ಆಕ್ಚುಲಿ ಅದನ್ನ ಬಳಕೆ ಮಾಡೋದ್ರಿಂದ ಈಗ ಸಾಕಷ್ಟು ರೋಗಗಳು ಬರಕತ್ತಾವ್ರಿ. ದವಾಖಾನೆಗಳು ಹೆಚ್ಚಾಗತ್ತಾವ. ಯಾಕಂದ್ರೆ ಈ ಮೊದ್ಲು ಹೆಂಗಿತ್ರಿ, ಒಂದೇ ದವಾಖಾನೆ, ಊರಿಗೆ ಒಂದು ದವಾಖಾನೆ ಇತ್ತು. ಈಗ ಗಲ್ಲಿಗೆ ಒಂದೊಂದು ದವಾಖಾನೆ ಆಗ್ಯಾವ. ಎಲ್ಲರಿಗೂ ಗೊತ್ತಿದ್ದ ಕಾನ್ಸೆಪ್ಟ್ ಇದು. ಆದ್ರ ಜನ ಯಾಕೆ ಶಾನೆ ಆಗ್ತಿಲ್ಲ ಅಂದ್ರ ಇದೇ ನೋಡ್ರಿ. ಅವ್ರಿಗೆ ಜನರಿಗೆ ಏನಂದ್ರ ಈಗ ಜಲ್ದಿ ಆಗ್ಬೇಕು, ಸ್ಪೀಡ್ ಆಗ್ಬೇಕು, ಇಳುವರಿ ಜಾಸ್ತಿ ಆಗ್ಬೇಕು, ರೊಕ್ಕ ಜಾಸ್ತಿ. ತಪ್ಪ್ರಿ. ಆರ್ಗ್ಯಾನಿಕ್ ಇವತ್ತಿನವರೆಗೂ ನಮ್ಮಲ್ಲಿ ಹಾಲು ಬಂದು ಇಲ್ಲೇ ಬಂದು ಒಯ್ತಾರೆ. ಎಗ್ ಮೊಟ್ಟೆಗಳನ್ನ, ಜವಾರಿ ಮೊಟ್ಟೆಗಳನ್ನ ಇಲ್ಲೇ ಬಂದ ಒಯ್ತಾರೆ. ನಾವೆಲ್ಲಿ ಮಾರ್ಕೆಟಿಂಗ್ ಮಾಡೋದಾಗ್ಲಿ, ಎಲ್ಲಿ ಕ್ವಾಲಿಟಿ ಇರ್ತೈತಿ ಅಲ್ಲಿ ತಾನಾಗಿ ಹುಡ್ಕೊಂಡು ಜನ ಬರ್ತಾರೆ. ಜರೂರತ್ತಿಲ್ರಿ. ಮತ್ತೆ ಒಂದ್ ಸಣ್ಣದೊಂದು ಸ್ವಿಮ್ಮಿಂಗ್ ಪೂಲ್ ಮಾಡೇವ್ರಿ. ಬಿಜಾಪುರ್ನಾಗ ಸುಮಾರು ಸ್ವಿಮ್ಮಿಂಗ್ ಪೂಲ್ಗಳು ಅದಾವ್ರಿ. ನಮ್ ಸ್ವಿಮ್ಮಿಂಗ್ ಪೂಲಿಗೆ ಜನ ಓಡೋಡಿ ಬರ್ತಾರೆ. ಯಾಕಂದ್ರೆ ನಾವು ಅದ್ರಾಗ ಸತ್ಯ ಕ್ಲೋರಿನ್ ಆಗ್ಲಿ, ಬ್ಲೀಚಿಂಗ್ ಆಗ್ಲಿ, ಯಾವುದೇ ಕೆಮಿಕಲ್ ಹಾಕಂಗಿಲ್ಲ. ಅವೇ ನೀರನ್ನ ಇದಕ್ಕೆ ಯುಟಿಲೈಸ್ ಮಾಡ್ಕೋತೀರಿ. 2 in 1. ಯಾಕಂದ್ರೆ ಒಂದೇ ತೇರಿ ಮೇಲೆ ಹೋದ್ರ ಕೆಲಸ ಆಗಂಗಿಲ್ಲ ಅಂತೇಳಿ ಅದನ್ನು ಇದಕ್ಕೆ ಯೂಸ್ ಮಾಡ್ಕೊಂತೀವಿ. ಆಕಳ ಅದಾರಿ, ಎಮ್ಮೆ ಅದಾವು, ನೆಕ್ಸ್ಟ್ ಕೋಳಿಗಳದಾವು. ಕೋಳಿ ನೋಡು ಬರ್ರಿ ನೋಡತ್ರಿ. ಕೋಳಿ ಇಲ್ಲಿ ಇವೇನೋ ಜವಾರಿ ಕೋಳಿ ಅದಾವ್ರಿ ಸರ್? ಜವಾರಿ ಕೋಳಿ ಅದಾವ್ರಿ. ಅದ್ರಾಗ ಒಂದ್ ಸ್ವಲ್ಪ ಗಿರಿರಾಜ್ ಅದಾವ್ರಿ. ಜವಾರಿ ಒಳಗ ಫೈಟರ್ಸ್ ಕೋಳಿ ಅಂತ ಹೇಳಿದಾವ್ರಿ. ಫೈಟರ್ಸ್ ಕೋಳಿ ಅಂತಂದ್ರ ಅವು ನಮ್ಮ ಮನೆ ಸುತ್ತಮುತ್ತಲು ಏನು ಬಡಿಸ್ಕೊಡಂಗಿಲ್ರಿ.
ಮನುಷ್ಯನಿಗೆ ಎಲ್ಲಾ ಪ್ರಾಣಿಗಳಿಂದನೂ ಒಂದು ಯೂಸ್ ಐತ್ರಿ. ಹೌದ್ರಿ ಸರ್. ಆದ್ರೆ ಅದು ಮಂದಿ ತಿಳ್ಕೊಂಡಿಲ್ರಿ. ಹಾ ಹಾ ಬರೀ ಏನ್ ಮಾಡ್ತಾರ, ಬರೀ ಲಾಭದ ಅಷ್ಟೇ ವಿಚಾರ ಮಾಡ್ತಾರ್ರಿ. ಹೌದ್ರಿ ಸರ್. ನನಗೆ ಲಾಭ ಬರಲಿ ಅಂತೇಳಿ ಇಲ್ಲೆಲ್ಲ ಎಗ್ಗಳನ್ನ ಇಟ್ಟಾರ್ರಿ. ಒಂದಿಷ್ಟು ಕೂಡಿ ಹಾಕಿವಿ ಅಷ್ಟೇ ರೀ. ಇವು ಬೇರೆನೇ ಅದಾವಲ್ರಿ ಸರ್? ಇವು ಒಂದಿಷ್ಟು ಕೋಳಿ ಬೇರೆ ಬರ್ತಾವ್ರಿ. ಎಗ್ ತಕ್ಕೊಂಡು ಹೋಗ್ಯಾರ. ಇದ್ರಾಗ ಎಗ್ ಗಿಡಾಕ ಅಂತೇಳಿ ವ್ಯವಸ್ಥೆ ಮಾಡ್ಕೊಂಡೇವ್ರಿ. ಮತ್ತೆ ಇವು ನೀರ್ಗಳನ್ನ ಅಲ್ಲೆಲ್ಲೆಲ್ಲಿ ನೀರ್ ಬಿಡ್ಬೇಕ್ರಿ. ನೀರ್ ಬಿಡುವುದರಿಂದ ಏನಾಗ್ತೈತ್ರಿ, ಒಂದಿಷ್ಟು ಪಕ್ಷಿಗಳು ಕುಡಿಯಾಕ ಮಾಡಾಕ ಅನುಕೂಲ ಆಗ್ತೈತ್ರಿ. ಅಲ್ಲಿ ಕೋಳಿಗಳನ್ನ ಸಾಯಂಕಾಲ ಹಾಕುವುದಾಗ್ಲಿ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡೇವ್ರಿ. ಇದು ಪೂರಾ 5 ಎಕರೆ ಐತ್ರಿ? 5 ಎಕರೆ ಇದಾಕ್ರಿ ಫುಲ್. ಆಚೆ ಕಡೆ ಮುಂದೆ ಬಂದ್ಬಿಟ್ಟು ಎರೆಹುಳು ಗೊಬ್ಬರ ಮಾಡೇವ್ರಿ. ಹಿಂಗೆಲ್ಲ ಸಿಗೊಂಡ್ರಿ ಬರ್ರಿ. ಇದು ತಿಪ್ಪಿ ಗೊಬ್ಬರ ಏನ್ರಿ ಸರ್? ಇದು ಹೆಂಡಿ ಗೊಬ್ಬರ ರೀ. ಹೆಂಡಿ ಗೊಬ್ಬರ ಒಳಗ ಇದು ಏನಾಗ್ತೈತ್ರಿ, ವೇಸ್ಟ್. ಇದೆಲ್ಲ ನಾವು ವೇಸ್ಟ್ ಅಂತೇಳಿ ತಿಪ್ಪಿಗೆ ಹೋಗಿತ್ತೇವ್ರಿ. ತಿಪ್ಪಿಗೆ ಹೋಗಿದ್ರಿಂದ ನಮ್ಗೆ ಏನಾಗ್ತೈತಿ, ಬರೀ ತಿಪ್ಪಿ ಒಳಗಿನ ಮಣ್ಣು ಸೇರಿಸಿ ಗೊಬ್ಬರ ಆಗ್ತೈತಿ. ಇದು ಹಂಗಲ್ರಿ. ಇದಕ್ಕೊಂದ್ ಸ್ವಲ್ಪ ಹಸಿ ಇರ್ಬೇಕ್ರಿ. ಇದು ಎರಿಹುಳ ಅದ ರೀ. ಹುಳ ಇದ್ರ ಮೇಲೆ ಪೈಪ್ ಐತ್ರಿ, ಡ್ರಿಪ್ ಪೈಪ್. ಕೆಳಗಡೆ ಎಲ್ಲ ಹಸಿ ಇರ್ತೈತ್ರಿ. ಇದು ಸೈಡ್ ಒಂದ್ಸಲ ಒಂದು ತೂತ್ ಬಿದ್ದೈತಿ. ಇಲ್ಲಿಂದ ನಿಮ್ಗೆ ಈಗ ಹೊಸದ್ ಹಾಕಿವ್ರಿ, ಮೊನ್ನೆ ತಕೊಂಡಿವೆಲ್ಲ. ಇದ್ರೊಳಗಡೆ ಏನಿರ್ತೈತಿ, ಒಟ್ಟು ಹೆಂಡಿನೇ ತುಂಬೇವ್ರಿ. ಇದನ್ನ ಈ ಹೆಂಡಿನ ತುಂಬೇವ್ರಿ. ಇದು ಪೌಡರ್ ಆಗಿಬಿಟ್ಟು ಇಲ್ಲಿ ಕಾಲಾಗೈತಲ್ರಿ, ಈ ತರ ಗೊಬ್ಬರ ಆಗ್ತೈತ್ರಿ. ರೆಡಿ ರೀ. ಎರೆಹುಳದಿಂದ್ರಿ. ಇಲ್ಲಿ ಗೊಬ್ಬರ ಐತಿ, ತೋರಿಸ್ತೀನಿ ನೋಡ್ರಿ. ರೆಡಿ ಆಗಿದ್ ಮೊನ್ನೆ ಎಲ್ಲ ಖಾಲಿ ಮಾಡ್ಕೊಂಡಿವ್ರಿ ಅದನ್ನ. ಸೊ ಗೊಬ್ಬರ ನೋಡೋಣಂತ ಬರ್ರಿ. ಇದು ಹೆಂಡಿ ಗೊಬ್ಬರ ಇಲ್ರಿ, ಎರೆಹುಳು ಗೊಬ್ಬರ ರೀ. ಇದು ಚಾಪ್ಡಿ ಹೆಂಗಿರ್ತೈತಲ್ರಿ, ಹಂಗಿರ್ತೈತ್ರಿ ಇದು. ಇದು ನೋಡ್ರಿ, ಕೈಯಾಗ ಹಿಡಿದ್ರೆ ಹೆಂಗ ಎಷ್ಟು ಸ್ಮೂತ್ ಐತಿ, ಎಷ್ಟು ಸಾಫ್ಟ್ ಐತಿ. ಚಾಪುಡಿ ಹಿಡ್ದಂಗ ಐತ್ರಿ. ಇದು ಎರೆಹುಳು ಗೊಬ್ಬರ ರೀ. ಇದು ಗೊಬ್ಬರ ಏನ್ ಮಾಡ್ತೀವ್ರಿ, ಯಾವ ಇದು ನರ್ಸರಿ ಒಳಗ ಅಗಿ ಚಿಗಿಬೇಕಾದ್ರೆ ಈ ಗೊಬ್ಬರ ಹಾಕ್ತಾರೆ. ಯಾಕಂದ್ರೆ ಅದು ಬೇರುಗಳನ್ನು ಫಾಸ್ಟ್ ಬಿಡ್ತೈತಿ. ಅದ್ರ ಸಲುವಾಗಿ ಈ ಗೊಬ್ಬರ. ಕೆಮಿಕಲ್ಗೂ ಇದಕ್ಕೂ ಭಾಳ ವ್ಯತ್ಯಾಸ ರೀ. ಕೆಮಿಕಲ್ ಅನ್ನೋದು ಭಾಳ ಅಂದ್ರೆ ಭಾಳ ವ್ಯತ್ಯಾಸ ರೀ. ಮತ್ತೆ ಒಂದಿಷ್ಟು ಜನ ಏನ್ ಮಾಡ್ತಾರೆ, ಕಸ ಬೆಳಿತೈತಿ. ಕಸ ಬೆಳೆಯಾಕಂದ್ರ ಭೂಮಿ ಒಳಗೆ ಶಕ್ತಿ ಇದ್ದಾಗ ಅದ್ರಲ್ಲಿ ಏನು ಹೌದ್ರಿ ಸರ್. ಶಕ್ತಿ ಇರ್ಲಿಲ್ಲ ಅಂದ್ರೆ ಕಸದ ಎಣ್ಣೆ ಹೊಡ್ಬಿಡ್ತಾರ್ರಿ. ಅದು ರೌಂಡ್ ಅಪ್ ಅಂತ ಬರ್ತದಲ್ಲ ಸರ್, ಅದು ಬಹಳ ವಿಷಕಾರಿ ಸರ್. ಅದು ಈಗ ಸೈಡ್ ಗಿಡಗಳ ಸದ್ಯಕ್ಕೆ ಇಫೆಕ್ಟ್ ಆಕೈತ್ರಿ. ಸುಟ್ಟು ಹೋಗ್ಬಿಡ್ತದೆ. ನಮ್ಗೆ ಈಗ ಗಿಡ ಇದು ಆಗೋಲಕ್ರಿ, ಎಲಿಗಳು ಸುಡೋಲಕ್ಕ. ಯಾಕಂದ್ರೆ ನೀರ್ ಕಮ್ಮಿ ಆದಾಗ ಎಲಿಗಳು ಸುಡೋದು ಸ್ವಾಭಾವಿಕ. ಎಲಿಗಳು ನೀರ್ ಕಮ್ಮಿ ಆಯ್ತಂದ್ರೆ ಉಳ್ಕಿದ ಟೈಮ್ನಾಗ ಏನದಲ್ರಿ, ನಮ್ಗೆ ನೀರ್ ಸಫಿಶಿಯಂಟ್ ಇದ್ದಾಗ ಬಿಟ್ಟೇವಂದ್ರೆ ಅದು ಆಟೋಮೆಟಿಕ್ ಆಗಿ ಚಿಗಿತೈತಿ. ಏನೋ ಅದ್ರದ್ದೇನು ನಮ್ಗೆ ಪ್ರಾಬ್ಲಮ್ ಇಲ್ರಿ. ಹೌದ್ರಿ ಸರ್. ಇದು ಸರ್ ಆ ಶೆಡ್ ಒಳಗೆ ಏನೈತ್ರಿ ಸರ್? ಅಲ್ಲಿ ಆ ಶೆಡ್ ಒಳಗೆ ಒಂದು ನ್ಯಾಷನಲ್ ಲೈವ್ ಸ್ಟಾಕ್ ಸ್ಕೀಮ್ ಅಂತೇಳಿ, NLM ಸ್ಕೀಮ್ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ರೀ, ಪ್ರಧಾನ ಮಂತ್ರಿ ಅವರು. ಅದು ಡಿಪೆಂಡ್ ಅಪಾನ್ ನಮ್ಮ ಇದ್ರ ಮೇಲೆ ಮಾಡ್ತಾರೆ. ನಾವು 500 ಆಡುಗಳನ್ನು ಮಾಡ್ಬೋದು, 200 ಆಡುಗಳನ್ನು ಮಾಡ್ಬೋದು. ಅಂದ್ರೆ 50% ಗೌರ್ಮೆಂಟ್ ಸಬ್ಸಿಡಿ ಬರ್ತೈತಿ ರೀ, ಪ್ಲಸ್ 50% ಬ್ಯಾಂಕ್ ಲೋನು ಮತ್ತು ನಮ್ದು ಕಾಂಟ್ರಿಬ್ಯೂಷನ್ 10% ಅಂತ ಇರ್ತೈತಿ ರೀ. ಟೋಟಲ್ ನಾವು ಈಗ 1 CR ಮಾಡೇವ್ರಿ. 92 ಲಕ್ಷ ರೂಪಾಯಿ ನಾವು ಒಂದು ಪ್ರಾಜೆಕ್ಟ್ ಮಾಡೇವ್ರಿ. ಅದನ್ನ 92 ಲಕ್ಷದಾಗ 500 ಆಡುಗಳನ್ನ ತೋರಿಸ್ಬೇಕು, ಪ್ಲಸ್ ಆಡುಗಳನ್ನ ಆರೈಕೆ ಮಾಡಬೇಕು. ಪ್ಲಸ್ ನಾವು ಏನದ ಗೌರ್ಮೆಂಟ್ 50% ಸಬ್ಸಿಡಿ, 40ರಿಂದ 45 ಲಕ್ಷ ರೂಪಾಯಿ ತನಕ ಸಬ್ಸಿಡಿ ಸಿಗ್ತೈತಿ. ಪ್ಲಸ್ ನಮ್ದೊಂದು ಕಾಂಟ್ರಿಬ್ಯೂಷನ್ 40 ಲಕ್ಷ ರೂಪಾಯಿ. ಅಂದ್ರೆ ಬ್ಯಾಂಕ್ ಲೋನ್ ಇನ್ಕ್ಲೂಡ್ ಆಗಿ 40 ಲಕ್ಷ ರೂಪಾಯಿ ರೀ. ಬ್ಯಾಂಕ್ ಲೋನ್ ಇನ್ಕ್ಲೂಡ್ ಆಗಿ 40 ಲಕ್ಷ ರೂಪಾಯಿ ನಮ್ಮ ಇದರಿಂದ ಹಾಕಬೇಕು. ಇಂತಿಷ್ಟು ಸರ್ಟನ್ ಟೈಮ್ ಅಂತ ಕೊಟ್ಟಿರ್ತಾರೆ, ಆ ಟೈಮ್ನಾಗ ನಾವು ಸಬ್ಸಿಡಿನೂ ತೊಗೊಂಡು ಅದನ್ನ ನಾವು ಅದೇ ಈಗ ಈ ಶೆಡ್ ಕುರಿ ನೋಡಿದೇವಲ್ರಿ, ಇದೇ ಅದ್ರಾಗ ಅದನ್ನ ಇದ್ರ ಸಂಬಂಧ ಮಾಡಿದೇವ್ರಿ. ಕುರಿ ಸಾಕಾಣಿಕೆ ಸಂಬಂಧ ಅದನ್ನ ಶೆಡ್ ಮಾಡೇವ್ರಿ. ಸರಿ ಸರ್. ಸರ್ ಮತ್ತೆ ಇದಕ್ಕೆ ಈ ಗೊಬ್ಬರ ನೀವು ಮತ್ತೆ ರೈತರಿಗೆ ಅದು ಕೊಡ್ತೀರೇನು ಸರ್? ಈಗ ರೈತರಿಗೆ ಆಕ್ಚುಲಿ ಕೊಡ್ತೀವ್ರಿ, ಆರ್ಗ್ಯಾನಿಕ್ ಬೆಳೆಯವ್ರಿಗೆ ಮಾತ್ರ ಕೊಡ್ತೀವ್ರಿ. ಆರ್ಗ್ಯಾನಿಕ್, ಯಾಕಂದ್ರೆ ಈಗಿನ ರೈತರು ಏನ್ ಮಾಡ್ಯಾರಿ, ಎಲ್ಲರೂ ಬರೀ ಕೆಮಿಕಲ್ ಕೆದ್ದು ಬಿಟ್ಟಾರ. ಅದಕ್ಕೆ ನಾವು ಒಂದ್ ಸ್ವಲ್ಪ ಹೋಗಿ ಆರ್ಗ್ಯಾನಿಕ್ ಗೊಬ್ಬರ ಹೋಗಿ ಹಾಕಿದ್ರೆ ಭೂಮಿ ಬೆಳೆಯಂಗಿಲ್ಲ. ಸ್ವಲ್ಪ ವೇಸ್ಟ್ ಆಗ್ಬಾರ್ದು. ಯಾರು ಪ್ಯೂರ್ ಆಗಿ ಆರ್ಗ್ಯಾನಿಕ್ ಮಾಡಕತ್ತಾರಲ್ಲ ಅಂಥವ್ರಿಗೆ ಕಡಿಮೆ ಬಿತ್ತಂದ್ರೆ ನಮ್ಮಲ್ಲಿಂದ ಬೇಕಂದ್ರೆ ಕೊಡ್ತೀವಿ. ಇಂತಿಷ್ಟಂತೆ ಚಾರ್ಜ್ ಮಾಡ್ತೀವಿ, ಚಾರ್ಜ್ ಮಾಡಿಬಿಟ್ಟು ಕೊಡ್ತೀವಿ. ಅದನ್ನು ನಮ್ಮ ಭೂಮಿಗೆ ಹೆಚ್ಚಾದ್ರೆ ಮಾತ್ರ. ನಮ್ಮ ಭೂಮಿಗೆ ಹೆಚ್ಚಲ್ಲ ಅಂದ್ರೆ ಅದನ್ನು ಕೊಡಂಗಿಲ್ಲ ರೀ. ಹ್ಞೂ ರೀ, ಹಿಂಗದ್ರಿ ಸರ್. ಸರ್ ನಮ್ಮ ಈಗ ಹೊಸದಾಗಿ ಏನೋ ಕೃಷಿ ಮಾಡೋರಿಗೆ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇನ್ನು 10 ವರ್ಷಗಳ ಬಿಟ್ರೆ ರೈತರು ಸಿಗಂಗಿಲ್ಲ. ಮತ್ತು ರೈತರು ಬೆಳೆದ್ರೆ ಎಲ್ಲರೂ ತಿನ್ಬೋದು. ಇವತ್ತು ಪ್ರಧಾನಮಂತ್ರಿ ಇದ್ರೂ ರೈತ ಇರಲಿಲ್ಲ ಅಂದ್ರೆ ಪ್ರಧಾನಮಂತ್ರಿ ತಿನ್ನಕ್ಕೇನು ಆಗಂಗಿಲ್ಲ. ಅದ್ರ ಸಲುವಾಗಿ ರೈತರಿಗೆ ಭಾಳ ಇಂಪಾರ್ಟೆಂಟ್. ರೈತರಿಗೆ ನೀವು ಸಪೋರ್ಟ್ ಮಾಡಬೇಕು. ರೈತರನ್ನ ಮನೆಗೊಬ್ಬನ ರೈತರನ್ನ ತಯಾರು ಮಾಡ್ಬೇಕು.
ಹ್ಮ್. ಈಗ ಎಲ್ಲರೂ ನೌಕರಿ ಅಂತ ಸಾಫ್ಟ್ವೇರ್ ಇಂಜಿನಿಯರ್ ಅದನ್ನ ಕಲಿಸ್ರಿ ವಿದ್ಯೆ ಕಲ್ತಿದ್ದು ಯಾವುದು ವೇಸ್ಟ್ ಅಲ್ಲ. ಅದ್ರ ಜೊತೆನೂ ನಾ ಆ್ಯಕ್ಚುಲಿ ಬಿ ಎಲೆಕ್ಟ್ರಿಕಲ್ ರೀ, ಹಾಂ ಸರ್. ನಾ ಇಂಜಿನಿಯರ್ ಆ್ಯಕ್ಚುಲಿ ಬಿ ಎಲೆಕ್ಟ್ರಿಕಲ್ ಮುಗಿಸ್ಬಿಟ್ಟು ನಾವು ಇದನ್ನ ಸೈಡ್ ಇದನ್ನ ವೃತ್ತಿಯಾಗಿ ನಾವು ಮಾಡ್ಕೊಳಕತ್ತೀವಿ. ಯಾಕಂದ್ರೆ ಇದ್ರಾಗಿಲ್ಲ ಇರೋ ಖುಷಿ ನಾ ಎಂತ ನೌಕರಿ ಮಾಡ್ತೀನಿ ಅಂದ್ರೆ ಆ ಖುಷಿ ಒಳಗೆ ಇರಂಗಿಲ್ಲ. ಮತ್ತೆ ಇದು ನಮ್ಮ ಸ್ವಂತ ಉದ್ಯೋಗ ಅಲ್ರಿ, ಆಮೇಲೆ ಪ್ರಕೃತಿ ಕೂಡ ಇರ್ತದೆ, ಪ್ರಕೃತಿ ಕೂಡ ಇರ್ತೀವಿ. ನಮ್ಮ ಲೈಫ್ ಇದ್ರ ಜೊತೆ ಇರೋದ್ರಿಂದ ನಮ್ಮ ಇನ್ನೊಂದು 10 ವರ್ಷ ಜಾಸ್ತಿ ಬಾಳ್ತೀವಿ. ಹೌದು. ಈಗೇನ ಆಕ್ಸಿಜನ್ ಮತ್ತೆ ಇವು ಏನ ಮಾಗನಿ ಅಂತ ಏನ್ ಗಿಡ ಅದಾವಲ್ರಿ, ಹೆಚ್ಚು ಗಿಡಗಳೊಳಗೆ ಹೆಚ್ಚು ಆಕ್ಸಿಜನ್ ಬಿಡು ಗಿಡಗಳು ಇವೆ ರೀ. ಉಳಿಕಿದ ಗಿಡಗಳಕ್ಕಿಂತ ಹೆಚ್ಚು ಆಕ್ಸಿಜನ್. ಆಕ್ಚುಲಿ ನಮ್ಮ ಪರಿಸರ ಸುತ್ತಲ ಆಕ್ಸಿಜನ್ ಈಗ ಮುಂದೆ ಇನ್ನೊಂದು 10 ವರ್ಷಕ್ಕೆ ಗಾಳಿನೂ ಕೊಂಡು ತಗೊಳ್ಳುವಂತ ಪರಿಸ್ಥಿತಿ ಬರ್ತೈತಿ. ಆದ್ರೆ ಈಗಿನ ರೈತರಿಗೆ ಏನ್ ಹೇಳತ್ತೀನಿ ರೀ, ಆರ್ಗ್ಯಾನಿಕ್ ಮಾಡ್ರಿ, ಎಲ್ಲ ವಿಷಮುಕ್ತ ಮಾಡ್ರಿ, ಒಟ್ಟ ಹೊಲಸ ಗೊಬ್ಬರ ಹಾಕ್ಬೇಡ್ರಿ. ಯೂರಿಯಾ DAP ಇಂಥವು ಏನಾವು ಊರು ಸುಡ್ಗಾಡ ಗೊಬ್ಬರ ಹಾಕ್ಬೇಡ್ರಿ. ಆಕಳ ಮಾಡ್ರಿ, ಒಂದು ಆಕಳ ಒಂದು ಎಮ್ಮಿ ಮಾಡ್ರಿ, ಅದೇ ಗೊಬ್ಬರ ರಗಡ್ ಆಗ್ತೈತ್ರಿ. ಒಂದು 4 ಕೋಳಿ ಮಾಡ್ರಿ, ಏನು ಭಾಳ ಕೋಳಿದು ಕಾಸ್ಟ್ ಏನು ಭಾಳ ಇಲ್ರಿ. ಮಾಡ್ತಿರಲ್ಲೋ ನಿಮ್ಗೆ ಹಾಕೋದು ಏನು ತ್ರಾಸ ಇಲ್ರಿ. ಅಡ್ತಿ ಒಳಗೆ ಎಲ್ಲ ಮಿಕ್ಸ್ ಆಗಿದ್ದು ಕಾಳುಗಳು ಸಿಗ್ತಾವ ಅಂತ ಕೋಳಿಗಳದ್ದು ಹಾಕ್ರಿ. ಅದನ್ನು ಸ್ವಲ್ಪ ಕೆಮಿಕಲ್ ಇರ್ತೈತಿ, ಆದ್ರೂ ನಮಗೆ ಫಿಲ್ಟರ್ ಆಗಿ ಬಂದಂಗ್ರಿ. ಗೊಬ್ಬರ ಬಂದ್ರೆ ಗೊಬ್ಬರ ಫಿಲ್ಟರ್ ಆಗಿ ಬಂದಂಗ ಅಷ್ಟು ಪ್ಯೂರ್ ಆಗಿ ಮಾಡಕ್ಕೂ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಆದಷ್ಟು ಮಟ್ಟಿಗೆ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟರ ಮಟ್ಟಿಗೆ ನಾವು ಆರ್ಗ್ಯಾನಿಕ್ ಮಾಡ್ರಿ. ಅದನ್ನ ನಾನು ಇಷ್ಟೇ ಹೇಳಕ್ಕೆ ರೈತರಿಗೆ ಇಷ್ಟಪಡ್ತೇನೆ ರೀ. ಓಕೆ ಸರ್, ಥ್ಯಾಂಕ್ ಯು ಸರ್. ಭಾಳ ನಿಮ್ಮಿಂದ ನಮ್ಮ ವ್ಯೂವರ್ಸ್ಗೂ ಆಯಿತು, ಮತ್ತು ಭಾಳಷ್ಟು ರೈತರಿಗೆ ನಿಮ್ಮಿಂದ ಒಂದೇನೋ ಕಲಿಯಾಕೆ ಸಿಗ್ತೀರಿ ಸರ್ ಹೊಸದಾಗಿ. ಇಲ್ಲ, ಸೊ ಇದು ನೀವು ಇಷ್ಟೆಲ್ಲ ಹೇಳಿದಕ್ಕೆ ನಮಗೂ ಭಾಳ ಖುಷಿ ಆಯ್ತು ರೀ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್.